ಇವಾಗ ನಿಮ್ಗೆ ಒಂದು ಸ್ಮಾಲ್ ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಥಿಂಕ್ ಮಾಡಿ ಹೇಳಿದ್ರೆ ಈ 100 rupees ನೀವು ಗೆಲ್ಬೋದು. ಓಕೆನಾ ಫ್ರೆಂಡ್ಸ್? ನಿಮ್ಗೂ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ನಮ್ಮ ಹೆಣ್ಮಕ್ಳಿಗೆ ಹೇಳಕ್ಕಿಂತ ಮುಂಚೆನೆ ಎಷ್ಟು ಟ್ಯಾಲೆಂಟೆಡ್ ಅಂತ ಗೊತ್ತಾಗುತ್ತೆ ಇವಾಗ. ಓಕೆನಾ? ಅದು ನಿಮ್ ಮುಂದೆನೆ ಇರುತ್ತೆ, ಬಟ್ ಆದ್ರೆ ನಿಮ್ಗೆ ಕಾಣಲ್ಲ. ಏನದು? ನಿಮ್ ಮುಂದೆನೆ ಇರುತ್ತೆ, ಬಟ್ ಆದ್ರೆ ನಿಮ್ಗೆ ಕಾಣಲ್ಲ. ಏನದು? ಇದು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ನನ್ ಮೇಲೆ ಹಣೆ ಇಟ್ಟು ಕಾಣಲ್ಲ. ವಸ್ತು ಅಲ್ಲ ಅದು. ಅದು ಏನ್ ಬೇಕಾದ್ರೂ ಆಗಿರ್ಬೋದು, ಬಟ್ ಹಂಗೆ ಇಂಟ್ ಕೊಟ್ಬಿಟ್ರೆ ನಾನೇ ಆನ್ಸರ್ ಹೇಳ್ಕೊಟ್ಟಂಗ ಹೋಗುತ್ತೆ. ವೈ ಕಮಾನ್, ಹೆಂಗಿರೋದು? ನಿಮ್ ಹೆಸರು ಮುಂದೆನೆ ಇರ್ತದ ಅದು? ಚಾನ್ಸೇ ಇಲ್ಲ. ಕಮಾನ್ ಬೇಗ ಫ್ರೆಂಡ್ಸ್ ಕಮೆಂಟ್ ಮಾಡಿರ್ತೀರಾ ಇವಾಗ ನಮ್ಮ ಹೆಣ್ಮಕ್ಳ ಬಗ್ಗೆ ಏನಂತೀರಾ ಅಂತ. ಯಾಕೆ ಗೊತ್ತಿಲ್ವಾ? ಮುಂದೆನೆ ಇರುತ್ತೆ ಅದು, ನಿಮ್ಗೆ ಜೀವನ ಪೂರ್ತಿ ಮುಂದೆನೆ ಇರುತ್ತೆ, ಬಟ್ ಆದ್ರೆ ನಿಮ್ಗೆ ಕಾಣಲ್ಲ. ಅದು ಇಷ್ಟೇ ಇಂಡು. ಇದಕ್ಕಿಂತ ವಾವ್, ಏನ್ ಗುರು ನಿಮ್ಗೆ ಹೊಡಿರಿ ಚಪ್ಪಾಳೆ. ಇಂಟ್ ಕೊಡು ಅಂದ್ರೆ ಆನ್ಸರ್ ಕೊಟ್ಬಿಡಲ್ಲ. ಕಂಗ್ರಾಚುಲೇಷನ್. ಜೀವನ ಪೂರ್ತಿ ಏನಿರುತ್ತೆ ಮುಂದೆ ಫ್ಯೂಚರ್ ಇರುತ್ತಲ್ಲ. ನೀವೇನಾದ್ರೂ ಏರಿಯಾ ಬಿಟ್ಸ್ ನ ಫಾಲೋ ಮಾಡ್ತಿದ್ರೆ 1000 rupees ಗೆಲ್ತೀರಾ. ಓಕೆ, ಫಾಲೋ ಮಾಡ್ತಿದ್ದೀರಾ? ಫಾಲೋ ಮಾಡಿಲ್ವಾ? ಲಾಸ್. ಫಾಲೋ ಮಾಡಿದ್ರೆ 1000 rupees ಗೆಲ್ತಿದ್ರಾ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್. 100 ರೂಪಾಯಿ ಗೆದ್ದಿಕ್ಕೆ ತುಂಬಾ ಥ್ಯಾಂಕ್ಸ್. ನಮ್ಮ ಹೆಣ್ಮಕ್ಳು